ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 20ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಆಪರೇಷನ್ ಸಿಂಧು ಅನ್ನ ಇತ್ತೀಚೆಗೆ ಯಾವ ದೇಶದಿಂದ ಭಾರತೀಯರನ್ನ ರಕ್ಷಣೆ ಮಾಡೋಕೆ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ. ಆಯ್ಕೆಗಳು ಉಕ್ರೇನ್, ಸುಡಾನ್, ಇರಾನ್, ಇಸ್ರೇಲ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇತ್ತೀಚೆಗೆ ಭಾರತ ಸರ್ಕಾರ ಆಪರೇಷನ್ ಸಿಂಧು ಅನ್ನ ಆರಂಭ ಮಾಡುತ್ತೆ. ಯಾಕೆ ಆರಂಭ ಮಾಡಿತು ಅಂತ ಕೇಳಿದ್ರೆ, ಇರಾನ್ನಿಂದ ಭಾರತೀಯರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡೋಕೆ ಇದನ್ನ ಆರಂಭ ಮಾಡಿತು. ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ನಲ್ಲಿ ಇಷ್ಟೇ ಕೇಳ್ತಾರೆ, ಯಾವ ದೇಶಕ್ಕೆ ಸಂಬಂಧಪಟ್ಟಂತೆ ಇದನ್ನ ಮಾಡ್ತು ಅಂತ ಕೇಳ್ತಾರೆ. ಇರಾನ್ ದೇಶಕ್ಕೆ ಸಂಬಂಧಪಟ್ಟಂತೆ ಮಾಡುತ್ತೆ. ಆಪರೇಷನ್ ಸಿಂಧು ಅನ್ನ ಇರಾನ್ನಲ್ಲಿ ಉಂಟಾದ ಯುದ್ಧ ಪರಿಸ್ಥಿತಿಯಿಂದ ಏನಾಯ್ತು? ಯುದ್ಧ ಪರಿಸ್ಥಿತಿ ಉಂಟಾಯಿತು ಇರಾನ್ನಲ್ಲಿ. ಆ ಯುದ್ಧ ಪರಿಸ್ಥಿತಿಯಿಂದ ಭಾರತೀಯರನ್ನ ಕರೆತರುವಂತಹ ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ರು. ಸೊ ಯಾಕೆ ಪ್ರಾರಂಭ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು. ಸೊ ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ಮೊದಲ ಒಂದು ರಕ್ಷಣೆ ಆಗುತ್ತೆ. ಅಂದ್ರೆ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡ್ತಾರೆ ಅಲ್ಲಿ. ಸೊ ಒಂದು ಕಲಿಕೆಗೆ ಹೋದಂತಹ ವಿದ್ಯಾರ್ಥಿಗಳಿರಬಹುದು ಮತ್ತು ಬೇರೆ ಬೇರೆ ಕೆಲಸದ ನಿಮಿತ್ತ ಹೋದಂತಹ ನಾಗರಿಕರನ್ನ ಕೂಡ ಇಲ್ಲಿ ರಕ್ಷಣೆ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಭಾರತ ಸರ್ಕಾರ ಹಲವಾರು ಕಾರ್ಯಾಚರಣೆಗಳನ್ನು ಮಾಡಿದೆ. ಮುಖ್ಯವಾಗಿ ಆಪರೇಷನ್ ಗಂಗಾ. ಈ ಆಪರೇಷನ್ ಗಂಗಾ ಏನಿದೆ, ಉಕ್ರೇನ್ನಲ್ಲಿ ಸಿಲುಕಿಕೊಂಡಂತಹ ಭಾರತೀಯರನ್ನ ರಕ್ಷಣೆ ಮಾಡೋಕೆ ಆರಂಭ ಮಾಡಿದ್ರು. ಇನ್ನು ಆಪರೇಷನ್ ಕಾವೇರಿ ಏನಿದೆ, ಇದು ಸುಡಾನ್ನಿಂದ ಭಾರತೀಯರನ್ನ ರಕ್ಷಣೆ ಮಾಡೋಕೆ ಆರಂಭ ಮಾಡುತ್ತಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಏನಿದೆ, ಈ ಒಂದು ಕಾರ್ಯಾಚರಣೆಗಳ ನೇತೃತ್ವವನ್ನು ವಹಿಸುತ್ತೆ. ಇನ್ನು ಇರಾನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಇರಾನ್ ಮುಖ್ಯವಾಗಿ 7 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಮುಖ್ಯವಾಗಿ ನಮಗೆ ಇಲ್ಲಿ ಕಂಡು ಬರುತ್ತೆ. ಇದು ಪ್ರಪಂಚದ ಪ್ರಮುಖ ತೈಲ ಸಾಗಣೆ ಮಾರ್ಗ ಆಗುತ್ತೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ರಷ್ಯಾ ನಡುವಿನ ಇತ್ತೀಚಿನ ಇಂಧನ ಒಪ್ಪಂದ ಮುಖ್ಯವಾಗಿ ಯಾವ ವಸ್ತುಗಳ ಪೂರೈಕೆಗೆ ಕುರಿತಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ನವೀಕರಿಸಬಹುದಾದ ಶಕ್ತಿ ತಂತ್ರಜ್ಞಾನ, ಕ್ರೂಡ್ ಆಯಿಲ್ ಮತ್ತು LNG, ಅಣುಶಕ್ತಿ ಘಟಕದ ಭಾಗ, ನೈಸರ್ಗಿಕ ಇಂಧನ ಮತ್ತು ನೈಸರ್ಗಿಕ ಅನಿಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಕ್ರೂಡ್ ಆಯಿಲ್ ಮತ್ತು ಲಿಕ್ವಿಫೈಡ್ ನೈಟ್ರೋಜನ್ ಗ್ಯಾಸ್ LNGಗೆ ಅದು ಸಂಬಂಧ ಪಡುತ್ತೆ. ಭಾರತ ಮತ್ತು ರಷ್ಯಾ ನಡುವಿನ ದೀರ್ಘಕಾಲಿಕ ಇಂಧನ ಒಪ್ಪಂದ ಭಾರತಕ್ಕೆ ಕಡಿಮೆ ದರದಲ್ಲಿ ಒಂದು ಲೋವೆಸ್ಟ್ ಪ್ರೈಸ್ನಲ್ಲಿ ಕ್ರೂಡ್ ಆಯಿಲ್ ಮತ್ತು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡುವುದರ ಮೇಲೆ ಈ ಒಂದು ಒಪ್ಪಂದ ಕೇಂದ್ರೀಕೃತ ಆಗುತ್ತೆ. ರಷ್ಯಾ ಪ್ರಪಂಚದ 2ನೇ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ ಆಗುತ್ತೆ. ಭಾರತ ಪ್ರಪಂಚದ 3ನೇ ಅತಿದೊಡ್ಡ ಇಂಧನ ಬಳಕೆದಾರ ರಾಷ್ಟ್ರ ಆಗುತ್ತೆ. ಡಿಫರೆನ್ಸ್ ಗೊತ್ತಿರಬೇಕು. ಭಾರತ ಪ್ರಪಂಚದ 3ನೇ ಅತಿದೊಡ್ಡ ಇಂಧನ ಬಳಕೆದಾರ ರಾಷ್ಟ್ರ, ಅಂದರೆ ಅತಿ ಹೆಚ್ಚು ಇಂಧನವನ್ನು ಬಳಸುವಂತಹ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ರಷ್ಯಾ 2ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು ಉರಾಲ್ಸ್ ಕ್ರೂಡ್ ಎನ್ನುವುದು ರಷ್ಯಾದ ಪ್ರಮುಖ ತೈಲ ಪ್ರಕಾರ ಆಗುತ್ತೆ. ಭಾರತ ನವೀಕರಿಸಬಹುದಾದ ಶಕ್ತಿಯ ಬಳಕೆಯನ್ನ ಹೆಚ್ಚಳ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನವೀಕರಣದಂತೆ PM ಸುರಾಜ್ ಯೋಜನೆ ಯಾರನ್ನ ಒಳಗೊಂಡಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕೃಷಿ ಕಾರ್ಮಿಕರು, ಸರ್ಕಾರಿ ನೌಕರರು, ನಗರ ಪ್ರದೇಶದ ಗಿಗ್ ಮತ್ತು ಅನೌಪಚಾರಿಕ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ನಗರ ಪ್ರದೇಶದ ಗಿಗ್ ಮತ್ತು ಅನೌಪಚಾರಿಕ ಕಾರ್ಮಿಕರನ್ನ ಈ ಒಂದು PM ಸುರಾಜ್ ಯೋಜನೆ ಒಳಗೊಳ್ಳುತ್ತೆ.
PM ಸುರಾಜ್ ಇದರ ಫುಲ್ ಫಾರ್ಮ್ ಗೊತ್ತಿರಬೇಕು. ಸಪೋರ್ಟ್ ಫಾರ್ ಅರ್ಬನ್ ಅಂಡ್ ರೂರಲ್ ಆರ್ಟಿಸನ್ಸ್ ಅಂಡ್ ಜಾಬ್ ಸೀಕರ್ಸ್. ಈ ಯೋಜನೆಯನ್ನ ಈಗ ನಗರದ ಗಿಗ್ ಕಾರ್ಮಿಕರು ಮತ್ತು ಅನೌಪಚಾರಿಕ ಉದ್ಯೋಗಿಗಳಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಿರ್ತಾರೆ. ಈ ಯೋಜನೆಯ ಅಡಿ ತಲಾ ಸಣ್ಣ ಸಾಲ ಮತ್ತು ಕೌಶಲ್ಯಾಭಿವೃದ್ಧಿ ಅವಕಾಶಗಳನ್ನು ಕೂಡ ನೀಡಿದ್ದಾರೆ. ಈ ಯೋಜನೆ ನಗರ ವಲಯದ ಬಡವರ್ಗದ ಉದ್ಯೋಗಿಗಳಿಗೆ ಆರ್ಥಿಕ ಸಹಾಯ ಹಾಗೂ ಉದ್ಯಮವನ್ನು ಆರಂಭ ಮಾಡೋಕೆ ಉತ್ತೇಜನ ನೀಡುತ್ತೆ. ಗಿಗ್ ಎಕಾನಮಿ ಇದು ಭಾರತೀಯ ಉದ್ಯೋಗ ಮಾರುಕಟ್ಟೆಯಲ್ಲಿ ಒಂದು ವೇಗವಾಗಿ ಬೆಳೆಯುತ್ತಾ ಇದೆ. ಅನೌಪಚಾರಿಕ ಉದ್ಯೋಗಿಗಳಲ್ಲಿ ಬಹುಮತಕ್ಕೆ ಒಂದು ಸಾಮಾಜಿಕ ಭದ್ರತೆ ಇಲ್ಲ. ಮೈಕ್ರೋ ಕ್ರೆಡಿಟ್ ಯೋಜನೆಗಳು ಸಣ್ಣ ಸಾಲದ ಮೂಲಕ ಉದ್ಯಮವನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತೆ. ಹಾಗೆ ನಗರ ಅಭಿವೃದ್ಧಿ ಸಚಿವಾಲಯ ಈ ಯೋಜನೆಯ ನೇತೃತ್ವವನ್ನು ವಹಿಸುತ್ತೆ. ಸ್ಕಿಲ್ ಇಂಡಿಯಾ ಮಿಷನ್ ಅನೇಕ ಕೌಶಲ್ಯ ತರಬೇತಿಗಳನ್ನು ಕೂಡ ಇಲ್ಲಿ ಒದಗಿಸುತ್ತೆ. ಮುಂದಿನ ಪ್ರಶ್ನೆ, 2025ರ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 38ನೇ ಸ್ಥಾನ, 40ನೇ ಸ್ಥಾನ, 42ನೇ ಸ್ಥಾನ, 45ನೇ ಸ್ಥಾನ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 42ನೇ ಸ್ಥಾನ ಇರುತ್ತೆ. ಭಾರತದ ಸ್ಥಾನ ಎಷ್ಟು? 42nd ಪ್ಲೇಸ್ನಲ್ಲಿ ಇರುತ್ತೆ. 2025ರ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಭಾರತ 40ನೇ ಸ್ಥಾನದಿಂದ 42ನೇ ಸ್ಥಾನಕ್ಕೆ ಇಳಿದಿರುತ್ತೆ. ಸಂಶೋಧನೆ ಹಾಗೂ ನಾವೀನ್ಯತೆ ಪರಿಕಲ್ಪನೆಗಳಲ್ಲಿ ಹೂಡಿಕೆಯಲ್ಲಿ ಕುಂದುಕೊರತೆ ಇಳಿಕೆಗೆ ಕಾರಣ ಆಗುತ್ತೆ. ಸೊ ಯಾಕೆ ಒಂದು ಇಳಿಕೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯನ್ನ ಕೇಳ್ತಾರೆ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನ ವಿಪೋ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಪ್ರಕಟಿಸುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ ಈ ಒಂದು ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತೆ. ಸೊ ಫಸ್ಟ್ ರ್ಯಾಂಕ್ ಯಾವುದು ದೇಶ ಅಂತ ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA ನ ಮೊದಲ ಮಹಾಸಭೆ 2025ರಲ್ಲಿ ಯಾವ ನಗರದಲ್ಲಿ ಜರುಗಿತು ಅಂತ ಪ್ರಶ್ನೆ. ಆಯ್ಕೆಗಳು ಜಿನೇವಾ, ನೈರೋಬಿ, ನವದೆಹಲಿ, ಬ್ಯಾಂಕಾಕ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ನವದೆಹಲಿಯಲ್ಲಿ ನಡೆಯಿತು. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನ ಮೊದಲ ಮಹಾಸಭೆ ನವದೆಹಲಿಯಲ್ಲಿ ನಡೆಯುತ್ತೆ. 2025ರಲ್ಲಿ ನವದೆಹಲಿ ನಗರದಲ್ಲಿ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನ ಮೊದಲ ಸಭೆ ನಡೆಯುತ್ತೆ. ಪರಿಸರ ಸಚಿವರಾದಂತಹ ಭೂಪೇಂದ್ರ ಯಾದವ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಈ ಜಾಗತಿಕ ಉಪಕ್ರಮ 7 ಪ್ರಮುಖ ಬೆಂಗಾಲಿ ಮಾಂತ್ರಿಕ ಪಕ್ಷಿಗಳ ಸಂರಕ್ಷಣೆಗೆ ಒಂದು ಒಲವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಸೊ IBCA ನ ಗುರಿ ಏನು ಅಂತಂದ್ರೆ ಪ್ರಮುಖವಾಗಿ 7 ಜಾತಿಗಳು, ಉದಾಹರಣೆ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಪೂಮಾ, ಜಾಗ್ವಾರ್, ಚೀತಾ ಇವುಗಳ ಸಂರಕ್ಷಣೆ. ಭಾರತದಲ್ಲಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ ಹಲವಾರು ಮೃಗಗಳು ಕೂಡ ನಮಗೆ ಕಂಡು ಬರುತ್ತೆ. ಸೊ ಪ್ರಾಜೆಕ್ಟ್ ಟೈಗರ್ ಅನ್ನ ಕೂಡ ಟೈಗರ್ನ ರಕ್ಷಣೆ ಮಾಡೋಕೆ ಈ ಒಂದು ಯೋಜನೆ ಆರಂಭ ಮಾಡಿದ್ದಾರೆ. 1973ರಲ್ಲಿ ಆರಂಭ ಮಾಡ್ತಾರೆ. ಸೊ IBCA ನ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಹಾಗೂ ಉತ್ತಮ ನಡವಳಿಕೆ ಹಂಚಿಕೆಯ ಗುರಿಯನ್ನು ಕೂಡ ಇದು ಹೊಂದಿರುತ್ತೆ. ವಾಸಸ್ಥಳಗಳ ನಾಶ ಮತ್ತು ಹೊರೆಗಾರಿಕೆಯಲ್ಲಿ ಪ್ರಮುಖ ಸಮಸ್ಯೆಗಳಾಗುತ್ತೆ. ಸೊ ಟೈಗರ್ ಕ್ಲಾ 2025 ಎನ್ನುವ ಸಂಯುಕ್ತ ವಿಶೇಷ ಪಡೆಗಳ ಅಭ್ಯಾಸದ ಡ್ರಿಲ್ ಯಾವ ದೇಶದೊಂದಿಗೆ ಭಾರತ ನಡೆಸಿತು ಅಂತ ಪ್ರಶ್ನೆ. ಆಯ್ಕೆಗಳು ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಯುನೈಟೆಡ್ ಸ್ಟೇಟ್ಸ್, ಜಪಾನ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಅಮೆರಿಕದ ಜೊತೆ ಭಾರತ ನಡೆಸುತ್ತೆ. ಟೈಗರ್ ಕ್ಲಾ 2025ರ ಅಭ್ಯಾಸವನ್ನು ಭಾರತೀಯ ವಾಯುಪಡೆಯ ಗರುಡ ಕಮಾಂಡೋಸ್ ಮತ್ತು ಅಮೆರಿಕ ವಾಯುಪಡೆಯ ಸ್ಪೆಷಲ್ ಫೋರ್ಸಸ್ ನಡುವೆ ನಡೆಸ್ತಾರೆ. ಸೊ ಅಮೆರಿಕದ SOF ಸ್ಪೆಷಲ್ ಆಪರೇಷನ್ ಫೋರ್ಸಸ್ ಜಾಗತಿಕವಾಗಿ ಒಂದು ಪ್ರಭಾವಿ ಪಡೆ ಆಗುತ್ತೆ. ಸಂಯುಕ್ತ ಯುದ್ಧಾಭ್ಯಾಸ ಪರಸ್ಪರ ವಿಶ್ವಾಸವನ್ನು ಕೂಡ ಇಲ್ಲಿ ಹೆಚ್ಚಿಸುತ್ತೆ. ಭಾರತ ಅಮೆರಿಕ ನೌಕಾಭ್ಯಾಸ, ಬೇರೆ ಬೇರೆ ನೌಕಾಭ್ಯಾಸಗಳು ಕೂಡ ನಡೆಯುತ್ತೆ. ಒಂದು ಮಲ್ಬಾರ್, ಹಾಗೆ ಭೂಪಾಲ್ನ ಅಭ್ಯಾಸ ನಡೆಯುತ್ತೆ, ಅದು ಯುದ್ಧ ಅಭ್ಯಾಸ. ರಕ್ಷಣಾ ಸಹಕಾರ ಭಾರತದ ವಿದೇಶಾಂಗ ನಿಟ್ಟಿನ ಒಂದು ಪ್ರಮುಖ ಅಂಶ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆ, ತಮಿಳುನಾಡಿಗೆ ಇತ್ತೀಚೆಗೆ 3ನೇ ಎಲೆಕ್ಟ್ರಾನಿಕ್ಸ್ ತಯಾರಿಕಾ ಕ್ಲಸ್ಟರ್ಗೆ ಅನುಮೋದನೆ ದೊರೆತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಹೂಡಿಕೆ ಎಷ್ಟು ಅಂತ ಪ್ರಶ್ನೆ. ಆಯ್ಕೆಗಳು 500 ಕೋಟಿ, 750 ಕೋಟಿ, 1112 ಕೋಟಿ, 1500 ಕೋಟಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 1112 ಕೋಟಿಯಷ್ಟು ಒಂದು ಕೇಂದ್ರ ಸರ್ಕಾರದ ಹೂಡಿಕೆ ಆಗುತ್ತೆ. ಸೊ EMCಗಳು ಇನ್ಫ್ರಾ ಹಾಗೂ ತಂತ್ರಜ್ಞಾನದ ಬೆಂಬಲವನ್ನು ಒದಗಿಸುತ್ತೆ. ಮೇಕ್ ಇನ್ ಇಂಡಿಯಾ 2014ರಲ್ಲಿ ಪ್ರಾರಂಭ ಆಯಿತು. ಯಾವಾಗ ಪ್ರಾರಂಭ ಆಯಿತು? 2014. ಸೊ PLI ಸ್ಕೀಮ್ ದೇಶೀಯ ಉತ್ಪಾದಕರಿಗೆ ಒಂದು ಉತ್ತೇಜನ ನೀಡುತ್ತೆ. ಭಾರತ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಹಬ್ ಆಗಲು ಗುರಿಯನ್ನು ಕೂಡ ಇಟ್ಕೊಂಡಿರುತ್ತೆ. ಮುಂದಿನ ಪ್ರಶ್ನೆ, ವಿಶ್ವವಿದ್ಯಾಲಯ ರ್ಯಾಂಕಿಂಗ್ 2026ರಲ್ಲಿ 123ನೇ ಸ್ಥಾನಕ್ಕೆ ಏರಿದ ಭಾರತೀಯ ಸಂಸ್ಥೆ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, IIT ಬಾಂಬೆ, IIT ದೆಹಲಿ, IIT ಮದ್ರಾಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ IIT ದೆಹಲಿ.
ಸೊ IIT ದೆಹಲಿ ಏನಿದೆ ಇದು ವಿಶ್ವವಿದ್ಯಾಲಯದ ರ್ಯಾಂಕಿಂಗ್ 2026ರಲ್ಲಿ 123ನೇ ಸ್ಥಾನಕ್ಕೆ ಏರಿದಂತಹ ಭಾರತೀಯ ಸಂಸ್ಥೆ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಸಿಕಲ್ ಸೆಲ್ ದಿನ ಯಾವ ದಿನ ಆಚರಿಸಲಾಗುತ್ತದೆ? ಆಯ್ಕೆಗಳು ಜೂನ್ 15, ಜೂನ್ 17, ಜೂನ್ 19, ಜೂನ್ 21. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪ್ರತಿ ವರ್ಷ ಜೂನ್ 19ರಂದು ವಿಶ್ವ ಸಿಕಲ್ ಸೆಲ್ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ಥೀಮ್ ಏನು ಅಂತಂದರೆ ಗ್ಲೋಬಲ್ ಆಕ್ಷನ್, ಲೋಕಲ್ ಇಂಪ್ಯಾಕ್ಟ್, ಎಂಪವರಿಂಗ್ ಕಮ್ಯುನಿಟೀಸ್ ಫಾರ್ ಎಫೆಕ್ಟಿವ್ ಸೆಲ್ಫ್ ಅಡ್ವೊಕೇಸಿ ಅನ್ನೋದು ಥೀಮ್ ಆಗುತ್ತೆ. ಭಾರತ ಮತ್ತು ಕೆನಡಾ ನಡುವಿನ ರಾಜತಾಂತ್ರಿಕ ಭಿನ್ನಾಭಿಪ್ರಾಯದ ಪ್ರಮುಖ ಕಾರಣ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಖಾಲಿಸ್ತಾನಿ ಪ್ರತ್ಯೇಕವಾದಿಯ ಹತ್ಯೆಯಲ್ಲಿ ಭಾರತದ ಹಸ್ತಕ್ಷೇಪ ಆರೋಪ, ಇದು ಪ್ರಮುಖ ಕಾರಣ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ. ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಪ್ರಚಲಿತ ಘಟನೆಗಳ ಸಂಬಂಧಪಟ್ಟಂತೆ ಕ್ಲಾಸಸ್, ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಕೂಡ ಲಭ್ಯವಿರುತ್ತೆ. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಒಂದ್ಸಲ ಭೇಟಿಯನ್ನು ಕೊಟ್ಟು ನೋಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.